Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಇನ್ನು ದೇವರಾಜೇಗೌಡ, ಶಿವರಾಮೇಗೌಡ, ಡಿಕೆ ಮಾತುಕತೆ ಇದೆ. ಫೋನಲ್ಲಿ ಮಾತಾಡಿರುವಂಥದ್ದು ರೆಕಾರ್ಡ್ ಆಗಿದೆ. ಕುಮಾರಸ್ವಾಮಿ ಹೇಳ್ತಾರೆ ಡಿಕೆ ಅರ್ಧ ನಿಮಿಷ ಮಾತಾಡಿದೆ ಅಂತ ಒಪ್ಕೊಂಡಿದ್ದಾರೆ. ಅರ್ಧ ನಿಮಿಷ ಮಾತಾಡಿರೋದು ಕೂಡ ಇಂಪಾರ್ಟೆಂಟ್ ಅಲ್ವಾ? ಅದೇ ಪ್ರಮುಖವಾಗಿರುವಂಥ ಸಂಗತಿ ಅಲ್ವಾ? ಏನು ಮಾಹಿತಿ ಇದೆ ತಗೊಂಬ ಅಂತ ಡಿಕೆ ಹೇಳಿದ್ದಾರೆ. ಅದಕ್ಕಿಂತ ಇನ್ನೇನು ಬೇಕು? ಈ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಸಾಕ್ಷಿ ಬೇರೆ ಕೇಳ್ತಾ ಇದ್ದಾರೆ. ಇದಕ್ಕಿಂತ ಸಿಎಂ ಏನಾದರೂ ಸಾಕ್ಷಿ ಬೇಕಾ? ಇದು ಎಚ್ ಡಿ ಕುಮಾರಸ್ವಾಮಿ ಅವರ ಪ್ರಶ್ನೆ. ದೇವರಾಜೇಗೌಡ, ಶಿವರಾಮೇಗೌಡ, ಡಿಕೆ ಅವರ ಇದು ತಗೊಳ್ಳೋಣ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿ-ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿ-ಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಭಾಷಣ ಇದೆ, ಏನಾದರೂ ಸಾಕ್ಷಿಗಳಿದ್ರೆ ತಗೊಂಬ ಅಂತ ಹೇಳಿದ್ದಾರೆ. ಅದಕ್ಕಿಂತ ದೊಡ್ಡ ಮಾತುಕತೆ ಇನ್ನೇನು ಬೇಕು ಅಂತ ಕೇಳ್ತಾರೆ ಕುಮಾರಸ್ವಾಮಿ. ಬನ್ನಿ, ಹಾಗಾದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಿಎಂ ಹೇಳಿರುವಂಥದ್ದೇನು, ಎಚ್ ಡಿ ಕುಮಾರಸ್ವಾಮಿ ಮಾತಾಡಿರುವಂಥದ್ದೇನು ತೋರಿಸ್ತೀವಿ ಬನ್ನಿ. ಆಡಿಯೋ ಯಾರು ಲೀಕ್ ಮಾಡೋ ಎವಿಡೆನ್ಸ್ ಏನ್ರಿ ಇದೆ? ಎನಿ ಎವಿಡೆನ್ಸ್ ಯು ಹ್ಯಾವ್? ಅಥವಾ ಅಲಿಗೇಷನ್ ಮಾಡಿರೋರಿಗೆ ಎವಿಡೆನ್ಸ್ ಇದೆಯಾ? ಸುಮ್ಮನೆ ಏನೋ ಹೇಳ್ತಾರೆ ಅಷ್ಟೇ. ಈ ಒಂದು ಆರೋಪ ಬಂದಾಗ ಸಸ್ಪೆಂಡ್ ಮಾಡಿದ್ವಿ. ನಾವು ಬಡತನ ಮಾಡಿಲ್ಲ, ನಿಮ್ಮ ಥರ ಬಡತನದಲ್ಲಿ ನಿಮ್ಮ ಮಗಂದು ನಡೀತಲ್ಲ, ಅಪ್ಪ ನಾನು ಕೊಟ್ಟಿದ್ದ 5 ಹೆಸರು 6 ಹೆಸರಲ್ಲಿ ಬಂತು ಅಂತ ಹೇಳಿ ಅದನ್ನು ಸಿ ಎಸ್ ಆರ್ ಫಂಡು ಅದಕ್ಕೋಸ್ಕರ ಫೋನ್ ಮಾಡಿದ್ದು ಅಂತೇಳಿ ಕಿರ್ಚುದಾರಲ್ಲ ಒಬ್ಬ ಮುಖ್ಯಮಂತ್ರಿಯಾಗಿ. ಸಾಕ್ಷಿಗಳನ್ನು ಯಾವ ರೀತಿ ನಾಶ ಮಾಡಬಹುದು, ಯಾವ ರೀತಿಯಲ್ಲಿ ಇವತ್ತು ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ಮಾಹಿತಿಗಳನ್ನು ಯಾವ ರೀತಿ ತಿದ್ದಬಹುದು ಅಂತಕ್ಕಂಥ ಕೆಲಸ ಮಾಡ್ಕೊಂಡು ಬಂದಿದ್ದೀರಿ. ಈಗಲೂ ನೀವು ಮಾಡ್ತೀರಾ ಅದೇ ಕೆಲಸನೇ. ಮುಖ್ಯಮಂತ್ರಿಗಳು ತುಂಬ ಸ್ಪಷ್ಟವಾಗಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹೆಚ್ಚು ಮಾತಾಡಬೇಡಿ. ಜೊತೆಗೆ ಒಕ್ಕಲಿಗ ನಾಯಕರುಗಳು ಕೂಡ ಇದೇ ಮಾತನ್ನು ಹೇಳಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನೀವು ಅಂತರ ಕಾಪಾಡ್ಕೊಳ್ತಿರಲ್ಲ, ಎಷ್ಟು ಅಂತರ ಕಾಪಾಡ್ಕೊಳ್ತಿರಲ್ಲ ಅದು ಬೆಸ್ಟು. ಇಲ್ಲ ಅಂತಂದರೆ ಈ ತನಿಖೆಯ ದಿಕ್ಕೇ ಬದಲಾಗಬಹುದು ಅನ್ನುವಂಥ ಮಾತು. ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಏನೋ ಹೇಳ್ತಾರಲ್ಲ, ಈ ಮಾಡಿದವ್ರ ಪಾಪ ಆಡದವ್ರ ಬಾಯಿನಲ್ಲಿ ಅಂತ. ಈಗ ಇದಕ್ಕೆ ಸಂಬಂಧಪಟ್ಟಂಗೆ ವಿಪರೀತವಾದಂಥ ಮಾತುಕತೆಗಳು ಕೇಳಿಬರ್ತಾ ಇತ್ತು. ಒಬ್ಬರು ಮಾತಾಡಿದ್ರೆ ಇನ್ನೊಬ್ಬರು 10 ಮಾತಾಡೋದು, ಒಬ್ಬರು 10 ಮಾತಾಡಿದ್ರೆ ಇನ್ನೊಬ್ಬರು 20 ಮಾತಾಡೋದು, ಅಂಥ ಕಥೆಗಳು. ಸೊ ಇದೆಲ್ಲ ಆದಮೇಲೆ ಬಹುಶಃ ಏನು ಅಂತಂದರೆ ಈಗ ಈ ಯಾರು ಕೇಳಿದ್ರು ಕೂಡ ಇದ್ರ ಯಾರ್ಯಾರಿದ್ದಾರೆ ಅಂತಂತಂದರೆ ಅಲ್ಲಿ ಪ್ರಮುಖವಾಗಿ ಒಂದು 4-5 ಜನರ ಹೆಸರು ಬಂದುಬಿಡುತ್ತೆ. ಅದರಲ್ಲೂ ಡಿ ಕೆ ಶಿವಕುಮಾರ್ ಅವರ ಮಾತು ಕೇಳಿ ಬಂದಾದಮೇಲೆ ಡಿ ಕೆ ಶಿವಕುಮಾರ್ ಅವ್ರ ಕಡೆಗೆ ಬೆರಳು ತೋರಿಸುವಂಥವ್ರ ಸಂಖ್ಯೆ ಕೂಡ ಜಾಸ್ತಿ ಆಗಿದೆ. ಈ ಸೀರಿಯಸ್ನೆಸ್ ಬಹುಶಃ ಮುಖ್ಯಮಂತ್ರಿಗಳಿಗೆ ಅರ್ಥ ಆಗಿದೆ. ಹೀಗಾಗಿ ದಯವಿಟ್ಟು ಸುಮ್ಮನಿರಿ, ಮಾತಾಡೋದಾದ್ರೆ ತುಂಬ ಕಡಿಮೆ ಮಾತಾಡಿ ಅನ್ನುವಂಥ ಸ್ಪಷ್ಟ ಎಚ್ಚರಿಕೆ ಸಂದೇಶವನ್ನು ರವಾನಿಸಿದ್ದಾರೆ. ಇದು ಕೇವಲ ಡಿ ಕೆ ಶಿವಕುಮಾರ್ ಅವರಿಗೆ ಮಾತ್ರ ಅಲ್ಲ, ಎಲ್ಲ ಮಂತ್ರಿಗಳಿಗೂ ಸೇರಿಸಿ. ಬಹುಶಃ ಭಾಳ ಲೇಟಾಗಿ ಜ್ಞಾನೋದಯ ಆಯಿತು ಅಂತ ಅನ್ನಿಸ್ತಾ ಇದೆ. ಪ್ರಸನ್ನ, ಏನಂತೀರಿ? ಖಂಡಿತ ರಂಗನಾಥ್, ಎಲ್ಲೋ ಒಂದು ಕಡೆ ಪೆನ್ಡ್ರೈವ್ ಪ್ರಕರಣ ಶುರುವಾದ ದಿನದಿಂದಲೂ ಕೂಡ ಪ್ರತಿಯೊಂದು ಹೇಳಿಕೆಗಳು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನ ಬುಡಕ್ಕೆ ಬರ್ತಾ ಇದೆ ಅನ್ನುವಂಥ ರೀತಿಯ ಅಭಿಪ್ರಾಯ ಸಾರ್ವಜನಿಕ ವಲಯದಲ್ಲಿ ವ್ಯಕ್ತವಾಗಿದೆ. ಎಲ್ಲೋ ಒಂದು ಕಡೆ ಬೀದಿಯಲ್ಲಿ ಹೋಗ್ತಾ ಇದ್ದಂತಹ ಮಾರಿಯನ್ನು ಕರೆತಂದು ಮನೆಯಲ್ಲಿ ಕೂರಿಸ್ಕೊಂಡ್ರು ಅನ್ನುವಂಥ ರೀತಿಯಲ್ಲಿ ಕಾಂಗ್ರೆಸ್ಗೆ ಅನುಭವ ಆಗ್ತಾ ಇದೆ. ಇದೇ ಕಾರಣಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಅವರು ಮತ್ತು ಉಳಿದಂಥ ಸಚಿವರು ಎಷ್ಟೇ ಪ್ರತಿಕ್ರಿಯೆ ಕೊಟ್ಟರೂ ಕೂಡ ಅದು ಕುಮಾರಸ್ವಾಮಿ ಮತ್ತು ಡಿ ಕೆ ಶಿವಕುಮಾರ್ ಅವರ ನಡುವಿನ ಸಮರ ಅನ್ನುವ ರೀತಿಯಲ್ಲೇ ಬಿಂಬಿತ ಆಗ್ತಾ ಇತ್ತು. ಈ ಕಾರಣಕ್ಕೋಸ್ಕರ ಪೆನ್ಡ್ರೈವ್ ಪ್ರಕರಣದಲ್ಲಿ ಸಾಕಷ್ಟು ಅಂತರವನ್ನು ಕಾಯ್ದುಕೊಳ್ಳಿ ಅನ್ನುವಂತಹ ಬಹಿರಂಗ ಸಲಹೆ ಇದೀಗ ಕಾಂಗ್ರೆಸ್ನ ನಾಯಕರ ಮೂಲಕ ವ್ಯಕ್ತವಾಗ್ತಾ ಇದೆ. ಇವತ್ತು ರಾಜೀವ್ ಗಾಂಧಿಯ ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲೂ ಕೂಡ ಕಾರ್ಯಾಧ್ಯಕ್ಷರಾದಂತಹ ಜಿ.ಸಿ. ಚಂದ್ರಶೇಖರ್ ಅವರು ನೇರವಾಗಿ ಕೆಪಿಸಿ ಅಧ್ಯಕ್ಷರಿಗೆ ಒಂದು ಸಲಹೆಯನ್ನು ಕೊಡ್ತಾರೆ. ಯಾವುದೇ ಕಾರಣಕ್ಕೂ ಕೂಡ ನೀವು ಈ ವಿಚಾರದಲ್ಲಿ ಮಾತನಾಡೋದು ಸೂಕ್ತ ಅಲ್ಲ. ನಾವು ಇಷ್ಟು ದಿನ ಸರ್ಕಾರವನ್ನು ಸರಿಯಾದ ರೀತಿಯಲ್ಲಿ ನಡೆಸ್ಕೊಂಡು ಬಂದಿದ್ದೇವೆ, ಮುಂದೂ ಕೂಡ ಅದೇ ರೀತಿಯಲ್ಲಿ ನಮ್ಮ ದೃಷ್ಟಿಕೋನ ಇರಲಿ ಹೊರತಾಗಿ ಈ ಪೆನ್ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯ ಮಾತುಗಳನ್ನ ಆಡದೇ ಇರುವಂಥದ್ದು ಸೂಕ್ತ ಅನ್ನುವಂತಹ ರೀತಿಯ ಸಲಹೆಯನ್ನು ಬಹಿರಂಗವಾಗಿ ಜಿ.ಸಿ. ಚಂದ್ರಶೇಖರ್ ಅವರು ಕೆಪಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರಿಗೆ ಕೊಟ್ಟಿದ್ದಾರೆ. ಕೇವಲ ಇಷ್ಟಕ್ಕೆ ಸೀಮಿತವಾಗಿಲ್ಲ, ಸ್ವತಃ ಸಿಎಂ ಸಿದ್ದರಾಮಯ್ಯ
ಅವರು ಕೂಡ ಇದೀಗ ಸಚಿವರಿಗೆ ಒಂದಷ್ಟು ಗಂಭೀರವಾದಂತಹ ಸಲಹೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಪೆನ್ ಡ್ರೈವ್ ಪ್ರಕರಣದಲ್ಲಿ ಯಾರಾದರೂ ಮಾತನಾಡಬೇಕು ಅಂದ್ರೆ ಅದು ಗೃಹ ಸಚಿವರಿದ್ದಾರೆ, ಅವರು ಸಂಬಂಧಪಟ್ಟವರು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಮಾತ್ರ ಉತ್ತರವನ್ನು ಕೊಡ್ತಾರೆ. ಉಳಿದಂತ ಸಚಿವರು ಯಾವುದೇ ಕಾರಣಕ್ಕೂ ಕೂಡ ಅನಗತ್ಯವಾದಂತಹ ಹೇಳಿಕೆಯನ್ನ ಕೊಡದೇ ಇರುವಂತದ್ದು ಸೂಕ್ತ ಅನ್ನುವಂತ ಒಂದು ಸೂಚನೆಯನ್ನ ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಕೊಟ್ಟಿದ್ದಾರೆ. ಇಷ್ಟು ದಿನದ ಬೆಳವಣಿಗೆಯನ್ನ ಗಮನಿಸಿದ್ರೆ ಎಲ್ಲೋ ಒಂದ್ ಕಡೆ ಈ ರೀತಿಯ ಹೇಳಿಕೆಗಳು, ಅದಕ್ಕೆ ಕೌಂಟರ್ ಆಗಿ ಹೇಳಿಕೆಗಳನ್ನ ಕೊಡುವಂಥದ್ದು, ಸಚಿವರು ಸಮರ್ಥನೆಯನ್ನ ಮಾಡಿಕೊಳ್ಳುವಂಥದ್ದು, ಅನಗತ್ಯವಾಗಿ ಶಿವರಾಮೇಗೌಡ ಇಡೀ ಪಾತ್ರದಲ್ಲಿ ಬಂದು ಒಂದೊಂದು ರೀತಿಯ ನಟನೆಯನ್ನ ಮಾಡಿ ಕಾಂಗ್ರೆಸ್ಗೆ ಬಣ್ಣವನ್ನ ಹಚ್ಚಿ ಹೋಗಿದ್ದಂಥದ್ದು, ಇದೆಲ್ಲವನ್ನ ಗಮನಿಸಿದ್ರೆ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ಗೆ ಎಲ್ಲೋ ಒಂದ್ ಕಡೆ ಇಡೀ ಪ್ರಕರಣ ಹಳಿ ತಪ್ತಾ ಇದೆ, ರಾಜಕೀಯವಾಗಿ ಇಡೀ ಪ್ರಕರಣದ ದಿಕ್ಕೆ ಬದಲಾಗ್ತಾ ಇದೆ ಅನ್ನುವಂಥ ಆತಂಕ ಎದುರಾಗಿದೆ. ಈ ಕಾರಣಕ್ಕೋಸ್ಕರ ಕೆಪಿಸಿ ಅಧ್ಯಕ್ಷರಿಂದ ಹಿಡಿದು ಎಲ್ಲ ಸಚಿವರಿಗೂ ಕೂಡ ಸಲಹೆ ರೂಪದಲ್ಲಿ ಅಂತರವನ್ನ ಕಾಯ್ದುಕೊಳ್ಳಿ ಅನ್ನುವಂಥ ಒಂದಷ್ಟು ಸಲಹೆಗಳು ನೇರವಾಗಿ ಬಂದಿದ್ದಾವೆ. ಸಚಿವರು ಮಾತನಾಡಿದಷ್ಟು ಡ್ಯಾಮೇಜ್ ಕಾಂಗ್ರೆಸ್ಗೆ ಆಗ್ತಾ ಇದೆ ಮತ್ತು ದೇವೇಗೌಡರ ಕುಟುಂಬದ ಮೇಲೆ ಎಲ್ಲೋ ಒಂದ್ ಕಡೆ ಬೇರೆ ಬೇರೆ ರೀತಿಯ ಅನುಕಂಪ ಸೃಷ್ಟಿಯಾಗುವಂತಹ ರೀತಿಯ ಮಾತುಗಳೇ ಬರ್ತಾ ಇದೆ ಅನ್ನುವಂತಹ ರೀತಿಯ ಚರ್ಚೆಗಳು ನಡೆದಂತಹ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಕೂಡ ಇದೀಗ ಈ ಪ್ರಕರಣದ ಗಂಭೀರತೆಯನ್ನ ಅರ್ಥ ಮಾಡಿಕೊಂಡು ಸಚಿವರಿಗೂ ಸಲಹೆಯನ್ನ ಕೊಟ್ಟಿದ್ದಾರೆ. ನೇರವಾಗಿ ಕಾರ್ಯಾಧ್ಯಕ್ಷರು ಮತ್ತು ಒಕ್ಕಲಿಗ ನಾಯಕರು ಕೂಡ ಡಿ.ಕೆ. ಶಿವಕುಮಾರ್ ಅವರಿಗೆ ಅಂತರವನ್ನ ಕಾಯ್ದುಕೊಳ್ಳುವಂತದ್ದೇ ಸೂಕ್ತ ಅನ್ನುವಂತಹ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.